ಸ್ನೇಹಿತರೆ, PTCL ಡ್ಯೂ ಡಿಲಿಜೆನ್ಸ್ ಚೆಕ್ ಲಿಸ್ಟ್ ಅಂದರೆ PTCL ಜಮೀನನ್ನು ಖರೀದಿಸುವ ಮೊದಲು ಕಡ್ಡಾಯವಾಗಿ ಪರಿಶೀಲಿಸಬೇಕಾದ 25 ದಾಖಲೆಗಳ ಬಗ್ಗೆ ಇಂದು ತಿಳಿಯೋಣ. ಇದು PTCL ಪಾರ್ಟ್ 7C ಭಾಗ ಆಗಿದೆ. ಇಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಂತ ಇರೋದು PTCL ಜಮೀನನ್ನು ಖರೀದಿಸುವುದಕ್ಕೆ ಮೊದಲು ಕಡ್ಡಾಯವಾಗಿ ಪರಿಶೀಲಿಸಬೇಕಾದ 25 ದಾಖಲೆಗಳನ್ನು ಇಂದು ನಾವು ತಿಳಿಯೋಣ. ಈ ವಿಚಾರದಲ್ಲಿ ಒಬ್ಬ ಜಾಣ ಖರೀದಿದಾರನ ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನಾ ಪಟ್ಟಿ ಈ ಕೆಳಗಿನಂತಿದೆ. ಈ ನಿಟ್ಟಿನಲ್ಲಿ ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು 20 ಲಕ್ಷ ಅಥವಾ 50 ಲಕ್ಷ ಅಥವಾ 1 ಕೋಟಿ ಅಥವಾ 5 ಕೋಟಿ ಕೊಟ್ಟು ಒಳ್ಳೆಯ ವ್ಯಾಲ್ಯೂಬಲ್ ಜಮೀನು, ಅದರ ವ್ಯಾಲ್ಯೂ ತುಂಬ ಮಹತ್ವದಾಗಿರುತ್ತದೆ, ಒಳ್ಳೆಯ ಪ್ಲೇಸ್ನಲ್ಲಿರುತ್ತದೆ, ಅದಕ್ಕೆ 5 ಕೋಟಿ ರೂಪಾಯಿ ಕೂಡ ಇರಬಹುದು, ಅಂತಹ ಜಮೀನನ್ನು ಖರೀದಿಸಲು ಹೋಗಿರುತ್ತಾರೆ. ಖರೀದಿಸುವಾಗ ಎಷ್ಟು ದಾಖಲೆಗಳನ್ನು ಪರಿಶೀಲಿಸುತ್ತೀರಿ? ಇಲ್ಲಿ ಮುಖ್ಯವಾದಂಥ ಪ್ರಶ್ನೆ. ಬಹುತೇಕ ಜನರು ಅವರು ಕೊಡೋ ಉತ್ತರ RTC, EC ಮತ್ತು ಸೇಲ್ ಡೀಡ್. ಆದರೆ ಒಬ್ಬ ಅನುಭವಿ ಅಡ್ವೊಕೇಟ್, ರೆವಿನ್ಯೂ ಆಫೀಸರ್ ಅಥವಾ ಹೈಕೋರ್ಟ್ ಜಡ್ಜ್ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅವರು ಜಮೀನಿನ ಸಂಪೂರ್ಣ ಕಾನೂನು ಮತ್ತು ದಾಖಲೆಗಳ ಇತಿಹಾಸವನ್ನು ಪರಿಶೀಲಿಸುತ್ತಾರೆ. ಇದನ್ನೇ ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನೆ, ಡ್ಯೂ ಡಿಲಿಜೆನ್ಸ್ ಎಂದು ಕರೆಯಲಾಗುತ್ತೆ. ಆ ವಿಚಾರದ ಬಗ್ಗೆ ಈ ಪಾರ್ಟ್ 7 ಸಬ್ C ಭಾಗದಲ್ಲಿ ವಿವರವಾಗಿ ನೋಡೋಣ. ತಾವು ಗಮನವಿಟ್ಟು ಕೇಳಿಸಿಕೊಳ್ಳಿ. ಈ ನಿಟ್ಟಿನಲ್ಲಿ ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನೆ, ಡ್ಯೂ ಡಿಲಿಜೆನ್ಸ್ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಜಮೀನು ಖರೀದಿಸುವ ಮೊದಲು ಸಂಬಂಧಿತ ದಾಖಲೆಗಳನ್ನು ಕಾನೂನುಬದ್ಧವಾಗಿ ಸಮಗ್ರವಾಗಿ ಪರಿಶೀಲಿಸಿ ಸಂಭವನೀಯ ಅಪಾಯಗಳನ್ನು ಮುಂಚಿತವಾಗಿ ಗುರುತಿಸುವ ಪ್ರಕ್ರಿಯೆಯೇ ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನೆ. ಗಮನವಿಟ್ಟು ಕೇಳಿ, ಇದು ತುಂಬ ಮುಖ್ಯವಾದಂತಹ ವಿಚಾರ. ಯಾವುದೇ ಒಂದು ಜಮೀನನ್ನು ಖರೀದಿಸಬೇಕಾದರೆ ಆ ಜಮೀನಿನ ಬಗ್ಗೆ ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನೆ ಮಾಡಲೇಬೇಕು. ಆ ರೀತಿ ಜಮೀನು ಖರೀದಿಸುವ ಮೊದಲು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕಾನೂನುಬದ್ಧವಾಗಿ ಸಮಗ್ರವಾಗಿ ಪರಿಶೀಲಿಸಿ ಸಂಭವನೀಯ ಮುಂದೆ ಒದಗಬಹುದಾದಂತಹ ಅಪಾಯಗಳನ್ನು ಮುಂಚಿತವಾಗಿ ಗುರುತಿಸುವ ಪ್ರಕ್ರಿಯೆಯೇ ಸಮಗ್ರ ಕಾನೂನು ಮತ್ತು ದಾಖಲೆಗಳ ಪರಿಶೀಲನೆ. ಇದು ಕೇವಲ ಒಂದು ಖರ್ಚಲ್ಲ, ಅಂದರೆ ಹಣ ಹೋಗುತ್ತೆ ಅನ್ನೋದಲ್ಲ, ಹಣ ಖರ್ಚಾಗುತ್ತೆ ಅನ್ನೋದಲ್ಲ, ನಿಮ್ಮ ಆಸ್ತಿಯನ್ನು ರಕ್ಷಿಸುವ ಅತ್ಯಂತ ಮೌಲ್ಯಯುತ ಹೂಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ PTCL ಡ್ಯೂ ಡಿಲಿಜೆನ್ಸ್ ಚೆಕ್ ಲಿಸ್ಟ್ನಲ್ಲಿ ಮೊದಲನೆಯ ಒಂದು ವಿಭಾಗ ನೋಡೋದಾದರೆ, ಮೊದಲಾಗಿ ನಾವು ಖಂಡಿತವಾಗಿ ನೋಡಬೇಕಾಗಿರುವಂತಹದ್ದು ಗ್ರ್ಯಾಂಟ್ ಆರ್ಡರ್. ಒಂದನೆಯ ಒಂದು ಮುಖ್ಯ ದಾಖಲೆ ಗ್ರ್ಯಾಂಟ್ ಆರ್ಡರ್. ಜಮೀನು ಯಾವ ಕಾನೂನಿನ ಅಡಿ ಗ್ರ್ಯಾಂಟ್ ಆಗಿದೆ, ಯಾರಿಗೆ ಗ್ರ್ಯಾಂಟ್ ಮಾಡಲಾಗಿದೆ, ಯಾವ ದಿನಾಂಕದಲ್ಲಿ ಮಂಜೂರಾಗಿದೆ, ಯಾವ ಷರತ್ತುಗಳನ್ನು ವಿಧಿಸಲಾಗಿದೆ, ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೂಲ ದಾಖಲೆಯೇ ಗ್ರ್ಯಾಂಟ್ ಆರ್ಡರ್. ಅನೇಕ ಪ್ರಕರಣಗಳಲ್ಲಿ ಇದೇ ದಾಖಲೆ ಜಮೀನಿನ ಕಾನೂನು ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಆರಂಭಿಕ ಆಧಾರವಾಗಿರುತ್ತದೆ. ಎರಡನೆಯದು ಸಾಗುವಳಿ ಚೀಟಿ. ಸಾಗುವಳಿ ಚೀಟಿ ಗ್ರ್ಯಾಂಟ್ ಆರ್ಡರ್ ನಂತರ ಬರುವ ಅತ್ಯಂತ ಪ್ರಮುಖ ದಾಖಲೆಗಳಲ್ಲಿ ಇದು ಒಂದು. ಇದರಲ್ಲಿ ನಾನ್ ಏಲಿನೇಷನ್ ಕಂಡೀಷನ್ ಮತ್ತು ಗ್ರ್ಯಾಂಟ್ ಕಂಡೀಷನ್ಸ್ ಮತ್ತು ಜಮೀನಿನ ಹಸ್ತಾಂತರ ಪೊಸಿಷನ್ ಹಾಗೂ ಇತರೆ ಸಂಬಂಧಿತ ವಿವರಗಳು ದಾಖಲಾಗಿರಬಹುದು. ಜಮೀನಿನ ಕಾನೂನು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಈ ದಾಖಲೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ತುಂಬ ಅಗತ್ಯವಾಗಿರುತ್ತೆ. ತಾವು ಯಾವುದೇ ಒಂದು ಮಾರಾಟ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಈ ದಾಖಲೆಗಳು ತುಂಬ ಉಪಯುಕ್ತವಾಗುತ್ತವೆ, ತುಂಬ ಮುಖ್ಯವಾದವಾಗುತ್ತವೆ.
ಒಂದನೇದು ಗ್ರ್ಯಾಂಟ್ ಆರ್ಡರ್ಸ್, ಎರಡನೇದು ಸಾಗುವಳಿ ಚೀಟಿ. ಮುಂದುವರೆದು ದರಖಾಸ್ತು ರಿಜಿಸ್ಟರ್ ಅಂತ ಒಂದು ಕ್ರಮವಹಿ ಇರುತ್ತದೆ. ಅದು ತಾಲೂಕು ಆಫೀಸ್ನ ಕಚೇರಿಗಳಲ್ಲಿ ರೆವೆನ್ಯೂ ದಾಖಲೆಗಳಲ್ಲಿ ಇರುತ್ತದೆ. ದರಖಾಸ್ತು ರಿಜಿಸ್ಟರ್. ಗ್ರ್ಯಾಂಟ್ಗೆ ಸಂಬಂಧಿಸಿದ ಅರ್ಜಿ ಹೇಗೆ ಸಲ್ಲಿಸಲಾಯಿತು, ಯಾರಿಗೆ ಮಂಜೂರಾಯಿತು, ಸರ್ಕಾರದ ಮೂಲ ದಾಖಲೆಗಳು ಏನು ಹೇಳುತ್ತವೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ದರಖಾಸ್ತ್ ರಿಜಿಸ್ಟರ್ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿರಬಹುದು. ಜಮೀನಿನ ಮಂಜೂರಾತಿಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಈ ದಾಖಲೆಯು ಸಹಾಯವಾಗುತ್ತದೆ. ಇನ್ನು 4ನೇ ದಾಖಲೆ ತಾವು ಪರಿಶೀಲಿಸಬೇಕಾಗಿರುವಂತಹ ಮಹತ್ವದ ದಾಖಲೆ ಎಂದರೆ ಗ್ರ್ಯಾಂಟ್ ರಿಜಿಸ್ಟರ್. ಹಿಂದೆ ದರಖಾಸ್ತು ರಿಜಿಸ್ಟರ್ ನೋಡಿದಿರಿ, ಈಗ ಗ್ರ್ಯಾಂಟ್ ರಿಜಿಸ್ಟರ್. ಗ್ರ್ಯಾಂಟ್ಗೆ ಸಂಬಂಧಿಸಿದ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಮೂಲ ದಾಖಲೆಯನ್ನು ಪರಿಶೀಲಿಸಿ ಗ್ರ್ಯಾಂಟ್ ಮಂಜೂರಾತಿಗೆ ಸಂಬಂಧಿಸಿದ ಪ್ರಮುಖ ವಿವರಗಳನ್ನು ದೃಢೀಕರಿಸಲು ಈ ದಾಖಲೆ ಸಹಾಯಕವಾಗಬಹುದು. ಅನೇಕ ಪ್ರಕರಣಗಳಲ್ಲಿ PTCL ಪ್ರಕರಣಗಳಲ್ಲಿ ಗ್ರ್ಯಾಂಟ್ ರಿಜಿಸ್ಟರ್ ಪ್ರಮುಖ ದಾಖಲೆಯಾಗಿ ಪರಿಗಣಿಸಲ್ಪಡುತ್ತದೆ. ಮತ್ತು 5ನೇ ದಾಖಲೆ ಮೂಲ ಮಾರಾಟದ ದಾಖಲೆ, ಒರಿಜಿನಲ್ ಸೇಲ್ ಡೀಡ್. ಒಂದು PTCL ಅಥವಾ SC/ST ಪ್ರಾಪರ್ಟಿಯನ್ನು ಕೊಂಡುಕೊಳ್ಳುವ ವಿಚಾರದಲ್ಲಿ ನಾವು ನೋಡಬೇಕಾಗಿರುವಂತಹ ಮೇಲ್ಕಂಡ 1ರಿಂದ 4 ದಾಖಲೆಗಳು ಒಂದು ಕಡೆಯಾದರೆ, ಮತ್ತು ಮೂಲ ಮಾರಾಟದ ದಾಖಲೆ ಒರಿಜಿನಲ್ ಸೇಲ್ ಡೀಡ್. ಮಾರಾಟದ ದಾಖಲೆ ನಿಜವಾದದೇ, ನೋಂದಣಿ ರಿಜಿಸ್ಟ್ರೇಷನ್ ಕಡ್ಡಾಯ ಕಾನೂನುಬದ್ಧವಾಗಿ ನಡೆದಿದೆಯೇ, ಮಾಲೀಕತ್ವದ ಸರಪಳಿ ಚೈನ್ ಆಫ್ ಟೈಟಲ್ ಸಂಪೂರ್ಣವಾಗಿದೆಯೇ, ಈ ಎಲ್ಲ ಅಂಶಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ತುಂಬ ಅತ್ಯಂತ ಮುಖ್ಯವಾದಂತಹ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ 6ನೇ ದಾಖಲೆ ಏನೆಂದರೆ ಹಿಂದಿನ ಮಾರಾಟದ ದಾಖಲೆಗಳು, ಪ್ರೀವಿಯಸ್ ಸೇಲ್ ಡೇಟ್ಸ್. ಜಮೀನಿನ ಹಿಂದಿನ ಎಲ್ಲ ಮಾರಾಟದ ದಾಖಲೆಗಳನ್ನು ಪರಿಶೀಲಿಸಿ ಮಾಲೀಕತ್ವದ ಸರಪಳಿ ಚೈನ್ ಆಫ್ ಟೈಟಲ್ ನಿರಂತರವಾಗಿದೆಯೇ ಮತ್ತು ಯಾವುದೇ ಕಾನೂನು ವ್ಯತ್ಯಾಸಗಳಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಕೇವಲ ಒಂದು ಸೇಲ್ ಡೀಡನ್ನು ಮಾತ್ರ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಾರದು. ಮತ್ತು 7ನೇ ದಾಖಲೆ ಏನೆಂದರೆ ಈಗಾಗಲೇ ನಾವು ತಿಳಿದಿದ್ದೇವೆ, RTC ರೆಕಾರ್ಡ್ಸ್ ಆಫ್ ರೈಟ್ಸ್. ಪ್ರಸ್ತುತ ರೆವೆನ್ಯೂ ಎಂಟ್ರಿಯನ್ನು ಪರಿಶೀಲಿಸುತ್ತದೆ. RTCಯಲ್ಲಿ ಖಾತೆದಾರರ ವಿವರ, ಸರ್ವೆ ನಂಬರ್, ಜಮೀನು ವಿಸ್ತೀರ್ಣ ಹಾಗೂ ಇತರೆ ರೆವೆನ್ಯೂ ಮಾಹಿತಿಗಳು ಲಭ್ಯವಾಗುತ್ತವೆ. ಆದರೆ ಜಮೀನಿನ ಸಂಪೂರ್ಣ ಕಾನೂನು ಸ್ಥಿತಿಯನ್ನು ತಿಳಿಯಲು RTC ಒಂದನ್ನೇ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬಾರದು. ಸಂಬಂಧಿತ ಇತರೆ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಬೇಕು. ಮತ್ತು 8ನೇ ಪ್ರಮುಖ ದಾಖಲೆ ಮುಟೇಷನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್. ಹೆಸರು ಬದಲಾವಣೆ ಅಂದರೆ ಮುಟೇಷನ್, ಹೆಸರು ಬದಲಾವಣೆ ಹೇಗೆ ನಡೀತಿದೆ ಎಂಬುದನ್ನು ತಿಳಿಯಬೇಕಾದರೆ ಮುಟೇಷನನ್ನು ನೋಡಲೇಬೇಕಾಗುತ್ತದೆ. ಯಾವ ದಾಖಲೆ ಮತ್ತು ಯಾವ ಕಾನೂನಿನ ಆಧಾರದ ಮೇಲೆ ಮುಟೇಷನ್ ಮಾಡಲಾಗಿದೆ ಮತ್ತು ಮಾಲೀಕತ್ವದ ಬದಲಾವಣೆ ಸರಿಯಾದ ದಾಖಲೆಗಳ ಆಧಾರದ ಮೇಲೆ ನಡೆದಿದೆಯೇ ಎಂಬುದನ್ನು ಮುಟೇಷನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಮೂಲಕ ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ 9ನೇ ದಾಖಲೆ ನಾವು ನೋಡಬೇಕಾದಂತಹದ್ದು ಮುಟೇಷನ್ ಹಿಸ್ಟರಿ, ಮುಟೇಷನ್ನ ಇತಿಹಾಸ. ಜಮೀನಿನ ಸಂಪೂರ್ಣ ರೆವಿನ್ಯೂ ಹಿಸ್ಟರಿಯನ್ನು ಪರಿಶೀಲಿಸಿ ಮಾಲೀಕತ್ವದ ಬದಲಾವಣೆಗಳು ಯಾವಾಗ, ಯಾವ ಆಧಾರದ ಮೇಲೆ ನಡೆದಿವೆ ಮತ್ತು ದಾಖಲೆಗಳ ಸರಪಳಿ ಚೈನ್ ಆಫ್ ಟೈಟಲ್ ನಿರಂತರವಾಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಮುಟೇಷನ್ ಹಿಸ್ಟರಿ ಅತ್ಯಂತ ಮುಖ್ಯವಾದ ಪ್ರಮುಖ ದಾಖಲೆಯಲ್ಲಿ ಒಂದಾಗಿದೆ. ಮತ್ತು 10ನೇ ದಾಖಲೆ ಏನೆಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, EC. ಜಮೀನಿನ ಮೇಲೆ ಮಾರ್ಟ್ಗೇಜ್, ಅಟ್ಯಾಚ್ಮೆಂಟ್, ಸೇಲ್, ರಿಲೀಸ್ ಅಥವಾ ಇತರೆ ನೋಂದಾಯಿತ ವ್ಯವಹಾರಗಳ ಇವೆಯೇ ಎಂಬುದನ್ನು ಪರಿಶೀಲಿಸಿ ಜಮೀನಿನ ನೋಂದಣಿ, ಇತಿಹಾಸ ಮತ್ತು ದಾಖಲಾದ ವ್ಯವಹಾರಗಳನ್ನು ತಿಳಿದುಕೊಳ್ಳಲು EC ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅತ್ಯಂತ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ. ಮತ್ತು 11ನೇ ದಾಖಲೆ ಏನೆಂದರೆ ಸರ್ವೆ ರೆಕಾರ್ಡ್ಸ್. ಸರ್ವೆ ಸ್ಕೆಚ್, ಟಿಪ್ಪಣಿ, ಅಟ್ಲಾಸ್,
ಪೋಡಿ ಮತ್ತು ಹಿಸ್ಸಾ ದಾಖಲೆಗಳನ್ನು ಪರಿಶೀಲಿಸಿ ಸರ್ವೆ ನಂಬರ್ ಮತ್ತು ಜಮೀನಿನ ಗಡಿ ಬೌಂಡರೀಸ್, ವಿಸ್ತೀರ್ಣ, ಉಪವಿಭಜನೆ ಮತ್ತು ನೆಲದ ಮೇಲಿನ ಸ್ಥಿತಿ ದಾಖಲೆಗಳಿಗೆ ಹೊಂದಾಣಿಕೆಯಾಗುತ್ತದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದು ಅತ್ಯಂತ ಮುಖ್ಯ. ಯಾವುದೇ ಒಂದು ಜಮೀನನ್ನು ಪರ್ಚೇಸ್ ಮಾಡಿಕೊಳ್ಳಬೇಕಾದರೆ, ಅದರಲ್ಲೂ SC/ST ಸಂಬಂಧ ಜಮೀನನ್ನು ಪರ್ಚೇಸ್ ಮಾಡಿಕೊಳ್ಳಲು ಹೋದಾಗ ಈ ಸರ್ವೆ ರೆಕಾರ್ಡ್ಸ್ ತುಂಬ ಉಪಯುಕ್ತವಾಗುತ್ತವೆ. ಪ್ರತಿಯೊಂದನ್ನು ವಿವರವಾಗಿ ನೋಡಬೇಕಾಗುತ್ತದೆ, ಪರಿಶೀಲನೆ ಮಾಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖ ದಾಖಲೆ ಅಂದರೆ 12ನೇ ದಾಖಲೆ ಆಕಾರ್ ಬಂದ್. ಜಮೀನಿನ ಮೂಲ ರೆವೆನ್ಯೂ ವಿವರಗಳನ್ನು ತಿಳಿಯಲು ಆಕಾರ್ ಬಂದ್ ದಾಖಲೆಯನ್ನು ಪರಿಶೀಲಿಸಿ ಸರ್ವೆ ನಂಬರ್, ಜಮೀನಿನ ವರ್ಗೀಕರಣ, ವಿಸ್ತೀರ್ಣ ಹಾಗೂ ಮೂಲ ಆದಾಯ ಅಸೆಸ್ಮೆಂಟ್ ವಿವರಗಳು ದಾಖಲೆಗಳಿಗೆ ಹೊಂದಾಣಿಕೆಯಾಗುತ್ತವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ತುಂಬ ಮುಖ್ಯವಾದಂತಹದ್ದು. ಮತ್ತು 13ನೇ ದಾಖಲೆ ಯಾವುದೆಂದರೆ ವಿಲೇಜ್ ಮ್ಯಾಪ್. ಜಮೀನಿನ ನಿಖರ ಸ್ಥಳವನ್ನು ದೃಢೀಪಡಿಸಲು ವಿಲೇಜ್ ಮ್ಯಾಪ್ ಅನ್ನು ಪರಿಶೀಲಿಸಿ ಸರ್ವೆ ನಂಬರ್, ಗಡಿಗಳು, ಸುತ್ತಮುತ್ತಲಿನ ಜಮೀನುಗಳು ಹಾಗೂ ಭೌಗೋಳಿಕ ಸ್ಥಾನ ದಾಖಲೆಗಳಿಗೆ ಹೊಂದಾಣಿಕೆ ಆಗುತ್ತದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಮತ್ತೊಂದು ಪ್ರಮುಖ ದಾಖಲೆ 14ನೇ ದಾಖಲೆ ಎಂದರೆ ಪಹಣಿ ರೆಕಾರ್ಡ್ಸ್. ಹಳೆಯ ಪಹಣಿಗಳನ್ನು ಪರಿಶೀಲಿಸುವುದು. ಆಧುನಿಕವಾಗಿ 2003ರಿಂದ ಬಂದಿರುವಂತಹ ಆನ್ಲೈನ್ ಪಹಣಿಗಳು ಒಂದು ಕಡೆ ಆದರೆ, ಹಳೆಯ ಪಹಣಿಗಳು 1965ರಿಂದ ಬಂದಿರುವಂತಹ ಹಳೆಯ ಪಹಣಿಗಳು, ಆ ದಾಖಲೆಗಳನ್ನು ಪರಿಶೀಲಿಸಿ ಜಮೀನಿನ ಹಿಂದಿನ ಬೆಳೆ, ಕ್ರಾಪ್ ಡೀಟೇಲ್ಸ್, ಸ್ವಾಧೀನ ಪೊಸಿಷನ್ನು ಮತ್ತು ಖಾತೆದಾರರ ವಿವರಗಳು ಹಾಗೂ ರೆವೆನ್ಯೂ ಇತಿಹಾಸವನ್ನು ತಿಳಿದುಕೊಳ್ಳಲು ಈ ದಾಖಲೆಗಳು ಉಪಯುಕ್ತವಾಗುತ್ತವೆ. ದಾಖಲೆಗಳ ನಿರಂತರತೆ ಮತ್ತು ಜಮೀನಿನ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಪಹಣಿ ರೆಕಾರ್ಡ್ಸ್ ಮಹತ್ವದ ಪಾತ್ರ ವಹಿಸುತ್ತವೆ. ಮತ್ತು 15ನೇ ದಾಖಲೆ ಪ್ರಮುಖವಾದ ದಾಖಲೆ ಅಂದರೆ ರೆವೆನ್ಯೂ ಪ್ರೊಸೀಡಿಂಗ್ಸ್. ತಹಸೀಲ್ದಾರ್, ಸಹಾಯಕ ಆಯುಕ್ತ ಅಂದರೆ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಅಥವಾ ಇತರೆ ರೆವೆನ್ಯೂ ಅಧಿಕಾರಿಗಳ ಮುಂದೆ ಈ ಜಮೀನಿಗೆ ಸಂಬಂಧಿಸಿದ ಯಾವುದೇ ರೆವೆನ್ಯೂ ಪ್ರೊಸೀಡಿಂಗ್ಸ್, ಆದೇಶಗಳು ಅಥವಾ ಬಾಕಿ ಇರುವ ಪ್ರಕರಣಗಳು ಇವೆಯೇ ಎಂಬುದನ್ನು ಪರಿಶೀಲಿಸಿ ಇಂತಹ ದಾಖಲೆಗಳು ಜಮೀನಿನ ಕಾನೂನು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಮುಖವಾದ ದಾಖಲೆ ಆಗಿರುತ್ತದೆ. ಯಾವುದೊಂದು PDCL ಸಂಬಂಧಿತ ಹಾಗೂ SC/ST ಸಂಬಂಧಿತ ಜಮೀನನ್ನು ಕೊಂಡುಕೊಳ್ಳಬೇಕಾದರೆ ಈ ವಿಚಾರವಾಗಿ ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ AC ಮತ್ತು ಉಪ ಆಯುಕ್ತರು DC ಈ ಕೋರ್ಟ್ಗಳಲ್ಲಿ, ರೆವೆನ್ಯೂ ಕೋರ್ಟ್ಗಳಲ್ಲಿ ಈ ಸಂಬಂಧಿಸಿದ ಯಾವುದೇ ರೆವೆನ್ಯೂ ಪ್ರೊಸೀಡಿಂಗ್ಸ್ ಅಂದರೆ ಕೇಸ್ ಆಗಲಿ, ಆದೇಶಗಳಾಗಲಿ ನಡೆದಿವೆ ಎಂಬುದನ್ನು ಪರಿಶೀಲಿಸಿಕೊಳ್ಳುವುದು ಮತ್ತು ತದನಂತರ ಈ ಪರ್ಚೇಸನ್ನು ಮಾಡಿಕೊಳ್ಳುವುದು ತುಂಬ ಉಪಯುಕ್ತವಾದದ್ದು, ತುಂಬ ಪ್ರಮುಖವಾದದ್ದು ಅಂತ ತಿಳಿಯಬಹುದು. ಮತ್ತೊಂದು ಈ ವಿಚಾರದಲ್ಲಿ ಹೇಳಬೇಕಂತ ಹೇಳಿದ್ರೆ 16ನೇ ಒಂದು ದಾಖಲೆ ಅಸಿಸ್ಟೆಂಟ್ ಕಮಿಷನರ್ ಪ್ರೊಸೀಡಿಂಗ್ಸ್. ಈ ಜಮೀನಿಗೆ ಸಂಬಂಧಿಸಿದಂತೆ ಅಸಿಸ್ಟೆಂಟ್ ಕಮಿಷನರ್ ಅಂದರೆ AC ಅವರ ಮುಂದೆ ಯಾವುದಾದರೂ PTCL ಅರ್ಜಿ ಸಲ್ಲಿಸಲಾಗಿದೆಯೇ, ಯಾವುದಾದರೂ ಆದೇಶ ಹೊರಡಿಸಲಾಗಿದೆಯೇ, ಪ್ರಕರಣ ಅಕಸ್ಮಾತ್ ಇದ್ದು ಇನ್ನೂ ಬಾಕಿ ಇದೆಯೇ, ಈ ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಜಮೀನಿನ ಕುರಿತು ನಡೆದಿರುವ ಅಥವಾ ನಡೆಯುತ್ತಿರುವ PTCL ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಲು ಈ ದಾಖಲೆಗಳು ಸಹಾಯವಾಗುತ್ತವೆ. ಮತ್ತೊಂದು ದಾಖಲೆ 17ನೆಯ ದಾಖಲೆ ಡೆಪ್ಯೂಟಿ ಕಮಿಷನರ್ ಪ್ರೊಸೀಡಿಂಗ್ಸ್. ಈ ಜಮೀನಿಗೆ ಸಂಬಂಧಿಸಿದಂತೆ ಡೆಪ್ಯೂಟಿ ಕಮಿಷನರ್ ಅವರ ಮುಂದೆ ಯಾವುದಾದರೂ ಅಪೀಲ್, ಡಿವಿಷನ್ ಪಿಟಿಷನ್ ಅಥವಾ ಇತರೆ ಪ್ರಕ್ರಿಯೆಗಳು ನಡೆದಿವೆಯೇ ಎಂಬುದನ್ನು ಪರಿಶೀಲಿಸಿ ಯಾವುದೇ ಆದೇಶ ಹೊರಡಿಸಲಾಗಿದೆಯೇ ಅಥವಾ ಪ್ರಕರಣ ಇನ್ನೂ ಬಾಕಿ ಇದೆಯೇ ಎಂಬುದನ್ನು ತಿಳಿದುಕೊಳ್ಳೋದು ಮತ್ತು ಜಮೀನಿನ ಕಾನೂನು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಇದು ಅತ್ಯಂತ ಪ್ರಮುಖವಾದಂತಹ ದಾಖಲೆಗಳಾಗಿವೆ. ಮತ್ತು 18ನೇ ವಿಚಾರ ದಾಖಲೆಗಳು ಏನೆಂದರೆ ಹೈಕೋರ್ಟ್ ಕೇಸಸ್. ಈ ಜಮೀನಿಗೆ ಸಂಬಂಧಿಸಿದಂತೆ ಹೈಕೋರ್ಟಿನಲ್ಲಿ ಯಾವುದಾದರೂ ರಿಟ್ ಪಿಟಿಷನ್, ರಿಟ್ ಅಪೀಲ್, ಡಿವಿಷನ್ ಪಿಟಿಷನ್ ಅಥವಾ ಯಾವುದೇ ಪ್ರಕರಣಗಳು ದಾಖಲಾಗಿದೆಯೇ, ಯಾವುದೇ ಆದೇಶ ಹೊರಡಿಸಲಾಗಿದೆಯೇ ಅಥವಾ ಪ್ರಕರಣ ಇನ್ನೂ ಬಾಕಿ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ.
ಜಮೀನಿನ ಕುರಿತು ನ್ಯಾಯಾಲಯದ ಇಂದಿನ ಹಾಗೂ ಪ್ರಸ್ತುತ ಕಾನೂನು ಪ್ರಕ್ರಿಯೆಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾದಂತಹ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಮುಂದುವರೆದು ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸ್. ಈ ಜಮೀನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನಲ್ಲಿ ಯಾವುದಾದ್ರೂ ಸಿವಿಲ್ ಅಪೀಲ್, ಸ್ಪೆಷಲ್ ಲೀವ್ ಪಿಟಿಷನ್ SLP ಅಥವಾ ಇತರೆ ವ್ಯಾಜ್ಯ ಮುಂದುವರೆದಿದೆಯೇ ಎಂಬುದನ್ನು ಪರಿಶೀಲಿಸಿ ಯಾವುದೇ ಆದೇಶ ಅಥವಾ ತೀರ್ಪು ಜಮೀನಿನ ಕಾನೂನು ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾದ ವಿಚಾರವಾಗಿದೆ. ಈ ಮೇಲ್ಕಂಡಂತೆ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ತಹಸೀಲ್ದಾರ್ ಮತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ ಕಂದಾಯ ಮತ್ತು ನ್ಯಾಯಾಲಯಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ಯಾವುದಾದರೂ SC ಮತ್ತು ST ಸಂಬಂಧಿತ ಜಮೀನುಗಳು ಅವುಗಳ ಬಗ್ಗೆ ಮೊದಲೇ ತಾವು ಎಲ್ಲ ವಿಚಾರ ತಿಳಿಯಬೇಕಾದರೆ ಈ ಮೇಲ್ಕಂಡಂತೆ ಎಲ್ಲ ಕೋರ್ಟ್ಗಳ ಪ್ರೊಸೀಡಿಂಗ್ಸ್ ಮತ್ತು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುವುದು ಅತಿ ಮುಖ್ಯವಾಗಿದೆ. ಇವುಗಳನ್ನು ಪರಿಶೀಲಿಸಿ ತೆಗೆದುಕೊಂಡರೆ ಸಾಮಾನ್ಯವಾಗಿ ತಮಗೆ ಗೊತ್ತಾಗೋದಿಲ್ಲ, PDCಯಲ್ಲಿ ಎಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಅಟ್ಯಾಕ್ಟ್ ಆಗಿರುತ್ತದೆ. ಆದ್ದರಿಂದ ಪ್ರತಿಯೊಂದು ದಾಖಲೆಯೂ ಮಹತ್ವದ್ದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನೆಂದರೆ ಗೌರ್ನಮೆಂಟ್ ಪರ್ಮಿಷನ್. ಇವೆಲ್ಲ ಆದಮೇಲೆ ಗೌರ್ನಮೆಂಟ್ ಪರ್ಮಿಷನ್. ಜಮೀನಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಯಾವುದೇ ಪೂರ್ವಾನುಮತಿ ಅಂದರೆ ಪ್ರೀವಿಯಸ್ ಪರ್ಮಿಷನ್, ಗೌರ್ಮೆಂಟ್ ಆರ್ಡರ್ ಸರ್ಕಾರದ ಆದೇಶ ಅಥವಾ ಸ್ಯಾಂಕ್ಷನ್ ಅನುಮೋದನೆ ನೀಡಲಾಗಿದೆ ಎಂಬುದನ್ನು ಪರಿಶೀಲಿಸಿ. ಅಂತಹ ದಾಖಲೆಗಳಿದ್ದರೆ ಅವುಗಳ ಪ್ರಾಮಾಣಿಕತೆ, ವ್ಯಾಪ್ತಿ ಮತ್ತು ಜಮೀನಿನ ಮೇಲೆ ಕಾನೂನು ಪರಿಣಾಮವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿದೆ. ಕೆಲವೊಂದು ಜಮೀನುಗಳಿಗೆ PTCL ಅಂದರೆ SC ST ಜಮೀನನ್ನು ಕರ್ನಾಟಕ ಸರ್ಕಾರ ಅಂದರೆ DC ಇಲ್ಲ ಸರ್ಕಾರದಿಂದ ಪೂರ್ವಾನುಮತಿ ಪಡೆದಿರಬಹುದು. ಅಂತಹ ಪೂರ್ವಾನುಮತಿ ಪಡೆದಿರುವಂತಹ ದಾಖಲೆಗಳನ್ನು ನೀಡಬಹುದು. ಬಟ್ ಆದರೂ ಕೂಡ ಅಂತಹ ದಾಖಲೆಯನ್ನು ಮತ್ತೆ ಪರಿಶೀಲಿಸುವುದು ತುಂಬ ಪ್ರಮುಖವಾದ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ 21ನೇ ದಾಖಲೆ ಏನೆಂದರೆ ಕೋರ್ಟ್ ಆರ್ಡರ್ಸ್. ಈ ಜಮೀನಿಗೆ ಸಂಬಂಧಿಸಿದಂತೆ ಸಿವಿಲ್ ಕೋರ್ಟ್, ರೆವೆನ್ಯೂ ಕೋರ್ಟ್, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನೀಡಿರುವ ಎಲ್ಲ ಆದೇಶಗಳನ್ನು ಪರಿಶೀಲಿಸಿ. ಈ ಆದೇಶಗಳು ಜಮೀನಿನ ಮಾಲೀಕತ್ವ, ಹಕ್ಕುಗಳು, ಬಾಕಿ ಇರುವ ವ್ಯಾಜ್ಯಗಳು ಅಥವಾ ಕಾನೂನು ಸ್ಥಿತಿಯ ಮೇಲೆ ಯಾವುದೇ ಪರಿಣಾಮ ಬೀರುತ್ತವೆಯೇ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಕೆಲವೊಂದು ಸಮಯಗಳಲ್ಲಿ ಕೆಲವೊಂದು ವಿಚಾರದಲ್ಲಿ SC ST ಸಂಬಂಧಿತ ಜಮೀನುಗಳು ಅವರು ಹೇಳುತ್ತಾರೆ, ಪ್ರಮುಖವಾಗಿ ಎಲ್ಲ ಕೇಸುಗಳು ಇದ್ದವು, ಕೇಸುಗಳೆಲ್ಲ ನಾವೇ ಗೆದ್ದಿದ್ದೇವೆ, ನಮಗೆ ಆಗಿದೆ, ಸುಪ್ರೀಂ ಕೋರ್ಟ್ ಟ್ರಯಲ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೂ ನಮಗೆ ಆಗಿದೆ ಅಂತ ಹೇಳ್ತಾರೆ. ಕೆಲವೊಂದು ದಾಖಲೆಗಳು ನೀಡುತ್ತಾರೆ. ಆ ದಾಖಲೆಗಳು ಮೇಲ್ಕಂಡಂತೆ ಮೇಲ್ಮೇಲೆ ನೋಡಿಕೊಂಡು ಆಗಿದೆಯಲ್ಲ ಅಂತ ನಾವು ಏನಾದರೂ ಪರಿಶೀಲನೆ ಮಾಡದೆ ತೆಗೆದುಕೊಂಡರೆ ಅದರಲ್ಲಿ ಇರುವಂತಹ ಪ್ರಮುಖ ಆದೇಶಗಳನ್ನು ಗಮನಿಸದೇ ಇದ್ದರೆ ಮತ್ತೆ ತೊಂದರೆಗೆ ಒಳಗಾಗುವ ಪರಿಸ್ಥಿತಿ ಇರುತ್ತದೆ. ಆದ್ದರಿಂದ ಪೂರ್ತಿ ಎಲ್ಲ ದಾಖಲೆಯನ್ನು ಸಮಗ್ರವಾಗಿ ನೋಡಬೇಕಾಗುತ್ತದೆ, ಓದಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ 22ನೇ ದಾಖಲೆ ಏನೆಂದರೆ ಫ್ಯಾಮಿಲಿ ಟ್ರೀ. ಮಾರಾಟಗಾರನೇ ನಿಜವಾದ ಮಾಲೀಕರೇ? ಜಮೀನಿನ ಮೇಲೆ ಹಕ್ಕು ಹೊಂದಿರುವ ಎಲ್ಲ ಕಾನೂನುಬದ್ಧ ವಾರಸುದಾರರನ್ನು ಲೀಗಲ್ ಏರ್ಸ್ ಎಂದು ಗುರುತಿಸಲಾಗಿದೆಯೇ? ಮಾರಾಟಕ್ಕೆ ಅಗತ್ಯ ಇರುವ ಎಲ್ಲರ ಒಪ್ಪಿಗೆ ಅಥವಾ ಸಂಬಂಧಿತ ದಾಖಲೆಗಳು ಇವೆಯೇ ಎಂಬುದನ್ನು ಪರಿಶೀಲಿಸಿ. ಆ ಪರಿಶೀಲನೆ ಭವಿಷ್ಯದಲ್ಲಿ ಮಾಲೀಕತ್ವ ಅಥವಾ ವಾರಸುದಾರರ ವಿವಾದಗಳನ್ನು ತಪ್ಪಿಸಲು ಅತ್ಯಂತ ಮುಖ್ಯವಾದ ದಾಖಲೆಯಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಜಮೀನಿನ ಮಾರಾಟ ಅಂದರೆ ತೆಗೆದುಕೊಳ್ಳುವ ವಿಚಾರದಲ್ಲಿ ಮೊದಲು ಫ್ಯಾಮಿಲಿ ಟ್ರೀ ಅತ್ಯಂತ ಮುಖ್ಯವಾಗುತ್ತದೆ. ಯಾರನ್ನು ಬಿಟ್ಟು ಆ ಜಂಟಿ ಕುಟುಂಬ ಆಗಬಹುದು, ಕುಟುಂಬದ ಸದಸ್ಯರು ಯಾರಾದರೂ ಒಬ್ಬರು ಮಿಸ್ ಆದರೂ ಕೂಡ ಮುಂದೆ 10 ವರ್ಷ ಆಗಲಿ 20 ವರ್ಷ ಆಗಲಿ ಮತ್ತೆ ಕೋರ್ಟುಗಳಲ್ಲಿ ದಾವೆ ಹೂಡುವಂತಹ ಸ್ಥಿತಿ ಬರುತ್ತದೆ. ಆದ್ದರಿಂದ